ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಹಾ ಉಪವಾಸ ದಿವಸಗಳಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಆಗುವಂಥ ಅವಕಾಶವನ್ನು ದೇವರು ನಮಗೆ ದಯಪಾಲಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ನಮ್ಮ ಸ್ವಲ್ಪ ಸಮಯದ ಧ್ಯಾನದ ಭಾಗಕ್ಕಾಗಿ ಆರಿಸಿಕೊಂಡಿರುವಂತಹ ಸತ್ಯವೇದ ಭಾಗವು ಪವಿತ್ರ ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 21ರಿಂದ ಕೆಲವು ವಚನಗಳು. ಪವಿತ್ರ ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 21ರಿಂದ ಕೆಲವು ವಚನಗಳು ಓದಿಕೊಳ್ಳೋಣ. ಇದಲ್ಲದೆ ಆತನು ಅವರಿಗೆ ದೀಪವನ್ನು ತಂದು ಕೊಳಗದೊಳಗೆಗಾಗಲಿ ಮಂಚದ ಕೆಳಗಾಗಲಿ ಇಡುವುದುಂಟೆ? ದೀಪಸ್ತಂಭದ ಮೇಲೆ ಇಡುತ್ತಾರಲ್ಲ. ಯಾವುದಾಗಲಿ ಪ್ರಕಾಶಕ್ಕೆ ಬರಬೇಕೇ ಹೊರತು ರಹಸ್ಯವಾಗಿರುವುದಿಲ್ಲ, ಯಾವುದಾಗಲಿ ಬಯಲಿಗೆ ಬರಬೇಕೇ ಹೊರತು ಗುಟ್ಟಾಗಿರುವುದಿಲ್ಲ. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು ಹೇಳಿದನು. ಮತ್ತು ಆತನು ಅವರಿಗೆ, ನೀವು ಕಿವಿ ಕೊಡುವ ವಿಷಯದಲ್ಲಿ ಎಚ್ಚರಿಕೆ. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು, ಇನ್ನು ಕೂಡಿಸಿಕೊಳ್ಳುವರು. ಇದ್ದವನಿಗೆ ಕೊಡಲ್ಪಡುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ಎಂದು ಹೇಳಿದನು. ಪ್ರಿಯ ದೇವರ ಮಕ್ಕಳೇ, ಈ ದಿನಮಾನಗಳಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಾಗ ಅನೇಕ ಭಾಗಗಳನ್ನು ಈ ದಿನಮಾನಗಳಲ್ಲಿ ನಾವು ಧ್ಯಾನಿಸಲಿದ್ದೇವೆ. ಅದರಲ್ಲಿ ಒಂದು ಭಾಗ ಈಗ ನಾವು ಧ್ಯಾನಿಸುತ್ತಿರುವಂಥ ವೇದ ಭಾಗವಾಗಿದೆ. ದೇವರ ವಾಕ್ಯವು ಹೇಳ್ತಾ ಇರುವಂಥದ್ದು ಅದರ 22ನೇ ವಚನದಲ್ಲಿ, ಯಾವುದಾಗಲಿ ಪ್ರಕಾಶಕ್ಕೆ ಬರಬೇಕೇ ಹೊರತು ರಹಸ್ಯವಾಗಿ ಇಡುವುದಿಲ್ಲ, ಯಾವುದಾಗಲಿ ಬಯಲಿಗೆ ಬರಬೇಕೇ ಹೊರತು ಗುಟ್ಟಾಗಿರುವುದಿಲ್ಲ. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು ಯೇಸು ಸ್ವಾಮಿ ಈ ವಾಕ್ಯ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಮಾತ್ರವಲ್ಲ, 21ನೇ ವಚನದಲ್ಲಿ, ದೀಪವನ್ನು ತಂದು ಕೊಳಗದೊಳಗಾಗಲಿ ಮಂಚದ ಕೆಳಗಾಗಲಿ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ ಎಂದು ಇಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಈ ದಿನಮಾನಗಳಲ್ಲಿ, ಉಪವಾಸ ದಿನಗಳಲ್ಲಿ ನಮ್ಮ ವೃತ್ತಗಳು, ನಮ್ಮ ಉಪವಾಸಗಳು, ನಮ್ಮ ಪ್ರಾರ್ಥನೆಗಳು ದೇವರಿಗೆ ಇಷ್ಟವುಳ್ಳಂಥ ಆ ಪ್ರಾರ್ಥನೆಗಳಾಗಿ ಅಥವಾ ವೃತ್ತಗಳಾಗಿ ಉಪವಾಸಗಳಾಗಿ ಮಾರ್ಪಾಡಬೇಕು. ಇಲ್ಲಿ ದೇವರ ವಾಕ್ಯ ಹೇಳುವಂಥದ್ದು, ಯಾವುದಾಗಲಿ ಒಂದು ದಿವಸ ಬಯಲಿಗೆ ಬಂದೇ ಬರ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೀಪವನ್ನು ಮಂಚದ ಕೆಳಗಾಗಲಿ ಕೊಳಗದೊಳಗಾಗಲಿ ಇಡುವುದಿಲ್ಲ. ಕಾರಣ, ನಮ್ಮ ಪ್ರತಿಯೊಬ್ಬರ ಜೀವನಗಳು ಒಂದಲ್ಲ ಒಂದು ದಿವಸ ದೇವರ ಮುಂದೆ ತೆರೆದ ಪುಸ್ತಕದಂತೆ ಆತನು ಕೇಳುವಂಥವನಾಗಿದ್ದಾನೆ. ಇಲ್ಲಿ ಈ ದೇವರ ವಾಕ್ಯದಲ್ಲಿ ನೋಡುವಂಥದ್ದು, ದೀಪವನ್ನು ತಂದು ಕೊಳಗದೊಳಗಾಗಲಿ ಮಂಚದ ಕೆಳಗಾಗಲಿ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಯಾವುದಾಗಲಿ ಪ್ರಕಾಶಕ್ಕೆ ಬರಬೇಕೇ ಹೊರತು ಗುಟ್ಟಾಗಿ ಇರುವುದಿಲ್ಲ. ನಾವು ಮಾಡುವಂಥ ಪ್ರತಿಯೊಂದು ಸೇವಾ ಕಾರ್ಯಗಳು, ಕೆಲಸ ಕಾರ್ಯಗಳು ದೇವರ ಮುಂದೆ ಯಾವಾಗಲೂ ಕೂಡ ಅದು ಮನದಟ್ಟಾಗಿರ್ತದೆ ಅಥವಾ ಕಾಣ್ತದೆ ಎಂಬುದಾಗಿ ನಾವು ತಿಳ್ಕೊಂಡಿರಬೇಕು. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರ ವಾಕ್ಯ ಹೇಳ್ತಿರುವಂಥದ್ದು, ಯಾವುದನ್ನು ಒಳಗೆ ಇಡುವುದಿಲ್ಲ, ಗುಟ್ಟಾಗಿ ಇಡುವಂಥದ್ದು ಸಾಧ್ಯವಾಗುವುದಿಲ್ಲ, ಒಂದಲ್ಲ ಒಂದು ದಿವಸ ಅದು ಬಯಲಿಗೆ ಬರ್ತದೆ ಎಂಬುದಾಗಿ ದೇವರ ವಾಕ್ಯವು ಎಚ್ಚರಿಕೆಯನ್ನು ಕೊಡುವಂಥದ್ದಾಗಿದೆ. ಈ ದಿನಮಾನಗಳಲ್ಲಿ ದೇವರ ಮಕ್ಕಳಾದಂಥ ನಾವುಗಳು ಈ ಉಪವಾಸ ದಿವಸಗಳಲ್ಲಿ ದೇವರಿಗೆ ಭಕ್ತಿಯಿಂದ ಭಯದಿಂದ ಜೀವನ ಮಾಡಬೇಕಾದಂಥದ್ದು ನಮ್ಮ ಕರ್ತವ್ಯ. ದೇವರು ಕೊಡುವಂಥ ಆರೋಗ್ಯ, ಆಶೀರ್ವಾದ ಎಲ್ಲವೂ ಆಗಲಿ ಆತನು ಮಾಡಿದಂಥ ದೊಡ್ಡ ಉಪಕಾರ ಎಂಬುದನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡಬೇಕು. ಮಾತ್ರವಲ್ಲ, ನಮ್ಮ ಜೀವನಗಳು ದೇವರ ಮುಂದೆ ತೆರೆದ ಪುಸ್ತಕದಂತೆ ಇದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜೀವನಗಳು ದೇವರ ಮುಂದೆ ನಾವು ಮನಸ್ಸು ಬಿಚ್ಚಿ, ನಮ್ಮ ಹೃದಯವನ್ನು ಬಿಚ್ಚಿ ನಾವು ಪ್ರಾರ್ಥಿಸುವಾಗ, ಕೇಳಿಕೊಳ್ಳುವಾಗ ನಮ್ಮ ಜೀವಿತಗಳಿಗೆ ಬೇಕಾಗಿರುವಂಥ ಆರೋಗ್ಯವನ್ನು, ಆಶೀರ್ವಾದವನ್ನು ದೇವರು ಕೊಡುವಂಥವನಾಗಿದ್ದಾನೆ. ಹಾಗಾಗಿ ಒಂದಲ್ಲ ಒಂದು ದಿವಸ ನಮ್ಮ ಆಲೋಚನೆ, ನಮ್ಮ ಉದ್ದೇಶ, ನಮ್ಮ ತೀರ್ಮಾನ, ನಮ್ಮ ಕಾರ್ಯಗಳು ದೇವರ ಮುಂದೆ ಅದು ಪ್ರಜ್ವಲಿಸಲೇಬೇಕು, ಅದು ಆಚೆಗೆ ಬರಲೇಬೇಕು. ಹಾಗಾಗಿ ಈ ದಿನಮಾನಗಳಲ್ಲಿ ದೇವರಿಗೆ ಇಷ್ಟವುಳ್ಳಂಥ ಕಾರ್ಯಗಳನ್ನು ಮಾಡುವುದಕ್ಕಾಗಿ, ದೇವರಿಗೆ ಇಷ್ಟವುಳ್ಳಂಥ ಪ್ರಾರ್ಥನೆಗಳನ್ನು ಮಾಡಲಿಕ್ಕಾಗಿ, ದೇವರಿಗೆ ಇಷ್ಟವುಳ್ಳಂಥ ಪ್ರಸಂಗಗಳನ್ನು ಮಾಡಲಿಕ್ಕಾಗಿ, ದೇವರಿಗೆ ಇಷ್ಟವುಳ್ಳಂಥ ಸೇವೆಯನ್ನು ಮಾಡಲಿಕ್ಕಾಗಿ ದೇವರೇ ನಮ್ಮನ್ನು ಬಲಪಡಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕಿರುವಂಥದ್ದು ಸೇವಕರಾದಂಥ ನನ್ನ ಕರ್ತವ್ಯವೂ ಅಥವಾ ನಿಮ್ಮ ಕರ್ತವ್ಯ ಕೂಡ ಅದು ಆಗಿದೆ. ಹಾಗಾಗಿ ದೇವರು ಇಷ್ಟಪಡುವಂಥ ರೀತಿಯಲ್ಲಿ ಈ ದಿನಮಾನಗಳಲ್ಲಿ ನಾವು ಜೀವನ ಮಾಡಲಿಕ್ಕೆ, ಸ್ವಾಮಿ ನನ್ನ ಚಿತ್ತ ನನ್ನ ಜೀವನದಲ್ಲಿ ಏನಿದೆಯೋ ಅದನ್ನು ನೆರವೇರಿಸಿ ಎಂಬುದಾಗಿ ನಾವು ಆತನಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಖಂಡಿತವಾಗಲೂ ಈ ದಿನಮಾನಗಳಲ್ಲಿ ದೇವರು ನಮ್ಮನ್ನು ಹೆಚ್ಚು ಫಲದಾಯಕವಾಗಿ ನಮ್ಮನ್ನು ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ದೇವರು ನಮ್ಮನ್ನು ಅನುಗ್ರಹ ಮಾಡಲಿ.